ಶ್ರೀ ಗುರುರಾಘವೇಂದ್ರಾಯ ನಮಃ. ಕಾಗೆಯೊಂದಗಳು ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲ, ಹಾಗೆ ಕೋಳಿ ಒಂದು ಗುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲ. ಪ್ರಾಣಿ ಪಕ್ಷಿಗಳಿಗೆ ಇರುವಂತಹ ಒಂದು ಗುಣ ಮನುಷ್ಯನಲ್ಲಂತೂ ನಾವು ಕಾಣೋದಕ್ಕೆ ಇತ್ತೀಚೆಗಂತೂ ಸಾಧ್ಯನೇ ಆಗಲ್ಲ. ರೆಗ್ಯುಲರ್ ಆಗಿ ನಾನು ಕಾಗೆಗೆ ಊಟ ಇಡೋ ಹಾಗೆ ಇವತ್ತು ಕೂಡ ಇಟ್ಟಿದ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಕಾಗೆ ಬಂದು ತಗೊಂಡು ತಿಂತಾ ಇತ್ತು. ನಾನು ಕೂಡ ಅದನ್ನ ನಿಂತು ನೋಡ್ತಾ ಇದ್ದೆ. ಅದೇ ಸಮಯಕ್ಕೆ ಅಲ್ಲಿಗೆ ಇನ್ನೊಂದು ಕಾಗೆ ಬಂತು. ತಿನ್ನೋದನ್ನ ಬಿಟ್ಟು ಈ ಕಾಗೆ ಕೂಡ ಹೋಗಿ ಅದ್ರ ಪಕ್ಕ ಕುತ್ಕೊಂಡು ತನ್ನ ಬಾಯಲ್ಲಿ ಇದ್ದಂತಹ ಊಟನ ಆ ಕಾಗೆಗೆ ತಿನ್ನಿಸ್ತಿತ್ತು. ಸಡನ್ ಆಗಿ ನಾನು ದೂರದಲ್ಲಿ ನಿಂತ್ಕೊಂಡು ನೋಡ್ತಿರ್ಬೇಕಾದ್ರೆ ಅನ್ನಿಸ್ತು, ಇದೇನಿದು ಈ ಕಾಗೆ ಆ ಕಾಗೆಗೆ ಮುತ್ತು ಕೊಡ್ತಿದೆಯಲ್ಲ ಅಂತ. ಆಮೇಲೆ ಹತ್ರ ಹೋಗಿ ವಿಡಿಯೋ ಮಾಡ್ತಾ ನೋಡ್ಬೇಕಾದ್ರೆ ಗೊತ್ತಾಯ್ತು, ತನ್ನ ಬಾಯಲ್ಲಿ ಇರೋಂತಹ ಊಟನ ಈ ಕಾಗೆ ಆ ಕಾಗೆಗೆ ತಿನ್ನಿಸ್ತಾ ಇತ್ತು. ಇದೇ ಜಾಗದಲ್ಲಿ ಮನುಷ್ಯ ಇದ್ರೆ ಮೊದಲು ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದನ್ನ ನೋಡ್ತಾನೆ ಹೊರತು ಬೇರೆ ಹೊಟ್ಟೆ ಹಸ್ಕೊಂಡಿರ್ಲಿ ಅಥವಾ ಬೇರೆಯವರು ಹಸ್ತಿರೋರು ಬಂದು ಕೇಳಿದ್ರು ಕೂಡ ಒಂದು ತುತ್ತು ಕೊಡದೆ ಮೊದಲು ನನ್ನ ಹೊಟ್ಟೆ ತುಂಬಿಸ್ಕೋಬೇಕು ಅನ್ನೋದನ್ನ ನೋಡ್ತಾನೆ. ಈ ಪ್ರಾಣಿ ಪಕ್ಷಿಗಳು ಎಷ್ಟು ನಮ್ಗೆ ಮಾದರಿಯಾಗಿದೆ ಅಂತ ಅಂದ್ರೆ